ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಅವರು ಎಲ್ಲೇ ಹೋದ್ರೂ ದುಡ್ಡಿನ ಅಪೇಕ್ಷೆ ಇಲ್ಲದೆ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಸದ್ಯ ಕರ್ನಾಟಕದಲ್ಲಿ ಹಿಂದೂಗಳ ಅಚ್ಚುಮೆಚ್ಚಿನ ನಾಯಕ ಯಾರು ಅಂದ್ರೆ ಅವರಲ್ಲಿ ಯತ್ನಾಳ್ ಟಾಪ್ನಲ್ಲಿ ಇರ್ತಾರೆ. ಉತ್ತರ ಕರ್ನಾಟಕದ ಮಂದಿಗಂತೂ ಯತ್ನಾಳ್ ಬಹುದೊಡ್ಡ ನಾಯಕನಾಗಿ ಕಾಣಿಸ್ತಿದ್ದಾರೆ. ಯತ್ನಾಳ್ ಅವರ ಇತ್ತೀಚಿನ ಹೇಳಿಕೆಗಳು ಮತ್ತೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿವೆ. ಕೋಗಿಲು ಲೇಔಟ್ನ ಅಕ್ರಮ ನಿವಾಸಿಗಳ ವಿಚಾರ ಹಿಡಿದು ಅವರು ಕಾಂಗ್ರೆಸ್ ಸರ್ಕಾರ, ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಅವರ ಮಾತಿನ ಶೈಲಿ, ಬಳಸಿದ ಪದಗಳು ಹಾಗೂ ಮುಂದಿಟ್ಟಿರುವ ಆರೋಪಗಳು ನೇರವಾಗಿ ಜನಸಾಮಾನ್ಯರ ಭಾವನೆಗಳಿಗೆ ತಾಕುವಂತಿದ್ದು, ಅದರಲ್ಲೂ ಉತ್ತರ ಕರ್ನಾಟಕ ಮೂಲದ ಜನರಲ್ಲಿ ಯತ್ನಾಳ್ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ನೀಡಿದ ಯತ್ನಾಳ್, ಜಮೀರ್ಗೆ ದೇಶ ಬೇಕಿಲ್ಲ, ರಾಜ್ಯ ಬೇಕಿಲ್ಲ. ತಮ್ಮ ಜನಸಂಖ್ಯೆ, ತಮ್ಮ ಮತದಾರರು ಹೆಚ್ಚಾಗಬೇಕು ಅನ್ನೋದೇ ಅವರ ಗುರಿ ಎಂದು ಕಿಡಿಕಾರಿದರು. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ನೆಲೆಸಿರುವವರ ಬಗ್ಗೆ ಯತ್ನಾಳ್ ಕಠೋರ ಮಾತುಗಳಿಂದ ಇರಿದಿದ್ದಾರೆ. ಜಮೀರ್ ಇದನ್ನು ಕೇವಲ ವಸತಿ ಸಮಸ್ಯೆಯಾಗಿ ನೋಡದೆ ವೋಟ್ ಬ್ಯಾಂಕ್ ರಾಜಕಾರಣದ ಭಾಗವಾಗಿ ನೋಡ್ತಾ ಇದ್ದಾರೆ. ಜಮೀರ್ ಅವರ ಪ್ರಕಾರ ಈ ದೇಶವನ್ನು ಆದಷ್ಟು ಬೇಗ ಇಸ್ಲಾಮೀಕರಣ ಮಾಡಬೇಕು ಅನ್ನೋ ಟಾರ್ಗೆಟ್ ಬಿಟ್ಟರೆ ಜಮೀರ್ ತಲೆಯಲ್ಲಿ ಬೇರೆ ಏನೂ ಇಲ್ಲ. ಇಂತಹ ಹೇಳಿಕೆಗಳು ತೀಕ್ಷ್ಣವಾಗಿದ್ದರೂ ಕನ್ನಡಿಗರು, ಮೂಲ ನಿವಾಸಿಗಳು, ದುಡಿದು ಬದುಕುವ ಶ್ರಮಿಕರು ಕಡೆಗಣನೆಗೆ ಒಳಗಾಗುತ್ತಿದ್ದಾರೆ ಅನ್ನೋ ಭಾವನೆ ಹೊಂದಿರುವ ಜನರಲ್ಲಿ ಯತ್ನಾಳ್ ಮಾತು ಮೆಚ್ಚುಗೆ ಗಳಿಸ್ತಾ ಇದೆ. ಯತ್ನಾಳ್ ಮುಖ್ಯವಾಗಿ ಒತ್ತಿ ಹೇಳಿದ್ದು ಉತ್ತರ ಕರ್ನಾಟಕದ ಜನರ ವಿಷಯ. ದಶಕಗಳಿಂದ ಉತ್ತರ ಕರ್ನಾಟಕದಿಂದ ಸಾವಿರಾರು ಜನ ಕೆಲಸಕ್ಕಾಗಿ, ಕೂಲಿ ನಾಲಿ ಬದುಕಿಗಾಗಿ ಬೆಂಗಳೂರಿಗೆ ಬಂದಿದ್ದಾರೆ. ಕಟ್ಟಡ ಕೆಲಸ, ಫ್ಯಾಕ್ಟರಿ, ಡೆಲಿವರಿ, ಹೋಟೆಲ್, ಸಣ್ಣ ಪುಟ್ಟ ಉದ್ಯೋಗಗಳಲ್ಲೇ ಈ ಜನರ ಜೀವನ ನಡೆಯುತ್ತಿದೆ. ಆದರೆ ಅವರಿಗೆ ಸರಿಯಾದ ವಸತಿ ಇಲ್ಲ. ಪುನರ್ವಸತಿ ಯೋಜನೆಗಳಲ್ಲಿ ಹೆಸರೂ ಇಲ್ಲ. ಇಂಥವರನ್ನು ಬಿಟ್ಟು ಲೋಕಲ್ ಅಲ್ಲದವರಿಗೆ, ಯಾವ ದೇಶದವರು ಅನ್ನೋದನ್ನೇ ತನಿಖೆ ಮಾಡದೆ ಮನೆ ಕೊಡ್ತಿದ್ದಾರೆ ಅನ್ನೋದು ಯತ್ನಾಳರ ಪ್ರಮುಖ ಆಕ್ಷೇಪ. ಇದನ್ನು ಅವರು ಕನ್ನಡಿಗರಿಗೆ ಆಗುತ್ತಿರುವ ಅಪಮಾನ ಅಂತ ಹೇಳಿದ್ದಾರೆ. ಸರ್ಕಾರದ ಮೇಲೆ ತುಷ್ಟೀಕರಣ ರಾಜಕಾರಣದ ಆರೋಪ ಮಾಡಿರುವ ಯತ್ನಾಳ್, ಕರ್ನಾಟಕದಲ್ಲಿ ತುಷ್ಟೀಕರಣ ಪರಾಕಾಷ್ಠೆ ತಲುಪಿದೆ ಎಂದಿದ್ದಾರೆ. ಸಿದ್ದರಾಮಯ್ಯ ತಮ್ಮನ್ನು ಜಾತ್ಯತೀತ ನಾಯಕ ಎಂದು ಹೇಳಿಕೊಳ್ಳುತ್ತಾ ವಾಸ್ತವದಲ್ಲಿ ಮುಸ್ಲಿಂ ತುಷ್ಟೀಕರಣ ಮಾಡುತ್ತಿದ್ದಾರೆ. ಬೇರೆ ಜನರ ಸಮಸ್ಯೆ ಅವರಿಗೇನೂ ಗೊತ್ತಿಲ್ಲ ಅನ್ನೋದು ಅವರ ಟೀಕೆ. ಕಾಂಗ್ರೆಸ್ ಹೈಕಮಾಂಡ್ನ ಒತ್ತಡದಿಂದ ಸಿಎಂ, ಡಿಸಿಎಂ ನಿರ್ಧಾರ ಮಾಡುತ್ತಿದ್ದಾರೆ. ಅದಕ್ಕಾಗಿ ಕನ್ನಡಿಗರು, ಮೂಲ ನಿವಾಸಿಗಳು ಬಲಿಯಾಗುತ್ತಿದ್ದಾರೆ ಅನ್ನೋ ವಾದವನ್ನು ಮುಂದಿಟ್ಟಿದ್ದಾರೆ. ಇದರ ಜೊತೆಗೆ ಯತ್ನಾಳ್ ನಕಲಿ ಮತದಾರರು, ನುಸುಳುಕೋರರ ವಿಚಾರವನ್ನ ಮತ್ತೆ ಎತ್ತಿದ್ದಾರೆ. ದೇಶದಲ್ಲಿ ಎಸ್ಐಆರ್ ನಡೆಯುತ್ತಿದೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕೋಟ್ಯಾಂತರ ನಕಲಿ ಮತದಾರರು ಪತ್ತೆಯಾಗಿದ್ದಾರೆ ಎಂಬ ಉದಾಹರಣೆ ಕೊಟ್ಟು, ಕರ್ನಾಟಕದಲ್ಲೂ ಬಾಂಗ್ಲಾದೇಶಿಗಳು, ರೋಹಿಂಗ್ಯಾಗಳು ನಕಲಿ ಮತದಾರರು ಇದ್ದಾರೆ ಎಂದು ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ 19,000 ನಕಲಿ ಮತದಾರರು ಇದ್ದಾರೆ ಎಂದು ತಾವು ಈಗಾಗಲೇ ಜಿಲ್ಲಾಧಿಕಾರಿಗೆ ಮಾಹಿತಿ ನೀಡಿದ್ದೇವೆ ಎನ್ನುವ ಮೂಲಕ ತಮ್ಮ ಆರೋಪಕ್ಕೆ ಗಂಭೀರತೆ ನೀಡಲು ಪ್ರಯತ್ನಿಸಿದ್ದಾರೆ. ಕರ್ನಾಟಕದಲ್ಲೂ ಎಸ್ಐಆರ್ ಪ್ರಾರಂಭ ಮಾಡಬೇಕು, ತನಿಖೆ ನಡೆಸಿ ನಕಲಿ ಮತದಾರರನ್ನು ಗಡಿಯಾಚೆ ಕಳುಹಿಸಬೇಕು ಎಂಬುದು ಅವರ ಒತ್ತಾಯ. ಈ ಮಾತುಗಳು ಕಠಿಣವಾಗಿದ್ದರೂ ಕಾನೂನು ಸರಿಯಾಗಿ ಜಾರಿಯಾಗಬೇಕು, ಅಕ್ರಮಕ್ಕೆ ಜಾಗ ಕೊಡಬಾರದು ಎನ್ನುವ ಜನರ ಭಾವನೆಗೆ ತಾಕುತ್ತಿದೆ. ಇದೇ ವೇಳೆ 2026ಕ್ಕೆ ಬಿಜೆಪಿಗೆ ವಾಪಸ್ ಬರ್ತೀರಾ ಎಂಬ ಪ್ರಶ್ನೆಗೆ ಯತ್ನಾಳ್ ಕೊಟ್ಟ ಉತ್ತರ ಕೂಡ ರಾಜಕೀಯ ವಲಯದಲ್ಲಿ ಕುತೂಹಲ ಹುಟ್ಟಿಸಿದೆ. ಅನೇಕ ಶಾಸಕರು ತಾನು ಬಿಜೆಪಿಗೆ ಬರಬೇಕು ಅಂತ ಬಯಸುತ್ತಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲೇ ಈ ಮಾತು ಕೇಳಿಬಂದಿದೆ ಎಂದು ಅವರು ಹೇಳಿದ್ದಾರೆ. ಜನರನ್ನು ಆಕರ್ಷಣೆ ಮಾಡಿದ ವ್ಯಕ್ತಿಯ ಮುಂದೆ ನಾವು ಹಣ ಖರ್ಚು ಮಾಡಿ ಕಾರ್ಯಕ್ರಮ ಮಾಡಬೇಕಾಗತ್ತೆ. ನಾನು ಹೋದರೆ ಜನ ದುಡ್ಡಿಲ್ಲದೆ ಸೇರ್ತಾರೆ ಅನ್ನೋ ಮಾತಿನ ಮೂಲಕ ತಮ್ಮ ಜನಪ್ರಿಯತೆಯನ್ನ ತಾವೇ ಎತ್ತಿ ಹಿಡಿದಿದ್ದಾರೆ. ಇದು ಅತಿಶಯೋಕ್ತಿ ಅನ್ನಿಸಿದರೂ ನೆಲಮಟ್ಟದಲ್ಲಿ ಯತ್ನಾಳ್ ಹೆಸರು ಜನರಲ್ಲಿ ಚರ್ಚೆಯಲ್ಲಿರುವುದು ಸುಳ್ಳಲ್ಲ. ವಾಸ್ತವಕ್ಕೂ ಯತ್ನಾಳ್ ಅವರ ಜನಪ್ರಿಯತೆ ಹೆಚ್ಚಾಗಲು ಕಾರಣ ಅವರ ನೇರ ಮಾತು, ತಿರುಗುಬಾಣದ ಭಾಷೆ, ಅಡ್ಡ ಮಾತಿಲ್ಲದೆ ನೇರವಾಗಿ ಹೇಳುವ ಶೈಲಿ. ನಾನು ಹೇಳ್ತೀನಿ, ಏನಾದ್ರೂ ಆಗ್ಲಿ ಅನ್ನೋ ಆಟಿಟ್ಯೂಡ್ ಅವರಿಗೆ ವಿಭಿನ್ನ ಇಮೇಜ್ ತಂದಿದೆ.
ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರಿಗೆ ಅವರು ನಮ್ಮವನು ಅನ್ನೋ ಭಾವನೆ ಮೂಡಿಸುತ್ತಿದ್ದಾರೆ. ಬೆಂಗಳೂರಲ್ಲಿ ಬದುಕು ಕಟ್ಟಿಕೊಳ್ಳಲು ಬಂದ ಉತ್ತರ ಕರ್ನಾಟಕದ ಶ್ರಮಿಕರ ಸಮಸ್ಯೆಗಳನ್ನ ಯತ್ನಾಳ್ ತಮ್ಮ ಮಾತಿನಲ್ಲಿ ಪ್ರತಿನಿಧಿಸುತ್ತಿರುವಂತೆ ಕಾಣ್ತಿದೆ. ಇದೇ ಕಾರಣಕ್ಕೆ ಅವರು ಬಿಜೆಪಿ ಒಳಗೆ ಇದ್ದರೂ ಹೊರಗಿದ್ದರೂ ಅವರ ಮಾತಿಗೆ ಮೀಡಿಯಾ ಮತ್ತು ಜನ ಎರಡೂ ಗಮನ ಕೊಡುತ್ತಿವೆ. ಇನ್ನು ಕೋಗಿಲು ಲೇಔಟ್ನಲ್ಲಿರುವ ಅಕ್ರಮ ನಿವಾಸಿಗಳ ಸಮಸ್ಯೆಯನ್ನ ಹೇಗೆ ಬಗೆಹರಿಸಬಹುದು ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ರಾಜಕೀಯ ಆರೋಪ ಪ್ರತ್ಯಾರೋಪ ಬಿಟ್ಟು ವಾಸ್ತವಾಧಾರಿತ ಪರಿಹಾರ ಬೇಕು. ಮೊದಲನೇದಾಗಿ ಅಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬರನ್ನು ಸಮಗ್ರವಾಗಿ ಪರಿಶೀಲಿಸುವ ಸಮೀಕ್ಷೆ ಅಗತ್ಯ. ಅವರು ಯಾರು, ಯಾವ ರಾಜ್ಯದವರು, ಯಾವ ದೇಶದವರು, ದಾಖಲೆಗಳಿದೆಯೇ ಇಲ್ಲವೇ ಅನ್ನೋದನ್ನ ಸ್ಪಷ್ಟವಾಗಿ ಗುರುತಿಸಬೇಕು. ಭಾರತೀಯ ನಾಗರಿಕರಾಗಿರುವ, ವರ್ಷಗಳಿಂದ ಇಲ್ಲಿ ದುಡಿದು ಬದುಕುತ್ತಿರುವ ಬಡವರಿಗೆ ಸರ್ಕಾರ ಪುನರ್ವಸತಿ ಕಲ್ಪಿಸುವ ಜವಾಬ್ದಾರಿ ಹೊತ್ತಿರಬೇಕು. ಆದರೆ ಅಕ್ರಮವಾಗಿ ದೇಶಕ್ಕೆ ನುಸುಳಿರುವವರು ಇದ್ದರೆ ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಎರಡನೆಯದಾಗಿ ವಸತಿ ಯೋಜನೆಗಳಲ್ಲಿ ಪಾರದರ್ಶಕತೆ ಇರಬೇಕು. ಯಾರಿಗೆ ಮನೆ ಸಿಗುತ್ತದೆ, ಯಾವ ಮಾನದಂಡದ ಮೇಲೆ ಸಿಗುತ್ತದೆ ಅನ್ನೋದನ್ನ ಸಾರ್ವಜನಿಕವಾಗಿ ಸ್ಪಷ್ಟವಾಗಿಡಬೇಕು. ಇಲ್ಲವಾದರೆ ವೋಟ್ ಬ್ಯಾಂಕ್ ಆರೋಪಗಳು ಸಹಜವಾಗಿಯೇ ಬರುತ್ತವೆ. ಮೂರನೆಯದಾಗಿ ಬೆಂಗಳೂರು ಬೆಳವಣಿಗೆಯ ಹೊರೆ ಹೊತ್ತಿರುವ ಶ್ರಮಿಕ ವರ್ಗ, ಅದರಲ್ಲೂ ಉತ್ತರ ಕರ್ನಾಟಕದ ಜನರಿಗೆ ವಿಶೇಷ ಪುನರ್ವಸತಿ ಯೋಜನೆ ರೂಪಿಸುವುದು ಸರ್ಕಾರದ ಹೊಣೆ. ಅವರು ಇಲ್ಲದೆ ಬೆಂಗಳೂರು ನಿಲ್ಲಲ್ಲ ಅನ್ನೋ ಸತ್ಯವನ್ನ ರಾಜಕಾರಣಿಗಳು ಒಪ್ಪಿಕೊಳ್ಳಬೇಕಾಗಿದೆ. ಒಟ್ನಲ್ಲಿ ಯತ್ನಾಳ್ ಅವರ ಈ ಹೇಳಿಕೆಗಳು ಕೇವಲ ವಿವಾದ ಸೃಷ್ಟಿಸಲು ಮಾತ್ರ ಅಲ್ಲ, ಜನರೊಳಗಿನ ಅಸಮಾಧಾನ, ಭಯ ಮತ್ತು ಆಕ್ರೋಶವನ್ನ ಹೊರಗೆ ತರ್ತಿವೆ. ಆ ಮಾತುಗಳ ಶೈಲಿ ಒಪ್ಪಿಕೊಳ್ಳಬಹುದೋ ಬೇಡವೋ ಅನ್ನೋದು ಬೇರೆ ವಿಷಯ. ಆದ್ರೆ ನಮ್ಮ ಸಮಸ್ಯೆ ಯಾರು ಕೇಳ್ತಿಲ್ಲ ಅನ್ನೋ ಭಾವನೆ ಹೊಂದಿರುವ ಜನರಿಗೆ ಯತ್ನಾಳ್ ಮಾತು ಒಂದು ರೀತಿಯ ಪ್ರತಿಧ್ವನಿಯಾಗಿದೆ. ಅದಕ್ಕಾಗಿಯೇ ಅವರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಏರ್ತಿದೆ. ಮುಂದಿನ ದಿನಗಳಲ್ಲಿ ಈ ಜನಪ್ರಿಯತೆ ರಾಜಕೀಯವಾಗಿ ಯಾವ ತಿರುವು ತಗೊಳ್ಳುತ್ತೆ ಅನ್ನೋದನ್ನ ರಾಜ್ಯ ರಾಜಕಾರಣ ಕಾದು ನೋಡಬೇಕಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.